ಮನೆಯಲ್ಲಿ ಇರೋದೇ ಬೇಡ ಅಂತ ಆಗ್ತಾನೆ ಇಲ್ಲ. ಫಿಶ್ ವೆರೈಟೀಸ್ ಉದಯರಾಗ ನಮ್ಮ ಮನೆಯಲ್ಲಿ ಪರ್ಮನೆಂಟ್ ರೇಡಿಯೋ. ಫೈನಲಿ ಗುಂಡು ಇಸ್ ಹೋಮ್. ಐ ಆಮ್ ವೆರಿ ಹ್ಯಾಪಿ. ಇದು ಪಾಪುದು, ಇದು ಪಾಪುದು. ಕಿಚನ್ ತಕೊಂಡಾಗ ಅಂದಿದ್ದಾರೆ ಸೇಮ್ ಪ್ರೈಸ್ ಕೊಡ್ತೇನೆ ಅಂತ. ಸಚ್ ನೈಸ್ ಎಫರ್ಟ್ಸ್. ನನ್ ಮಗ ಬಹಳ ಕಮ್ಮಿ ನಿದ್ದೆ ಮಾಡೋದು. ನಾನಿದ್ದೀನ ಇಲ್ವಾ, ನಾನ್ ಚೆನ್ನಾಗಿದ್ದೀನ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಹೆಂಗೆ ನಾವ್ ರೆಡಿ ಆಗಿದ್ದೀವಿ ಬಟ್ ನಾನು ಮಗ ಹೊರಟಿದ್ದೀವಿ. ಇವಾಗ ಎಲ್ಲ ಲಗೇಜ್ ತಗೊಂಡು ಮನೆಯಲ್ಲಿ ಇರೋದೇ ಬೇಡ ಅಂತ ಆಗ್ತಾನೆ ಇಲ್ಲ. ಬ್ರೇಕ್ ಬೇಕು ಇಬ್ರಿಗೂನು. ಮಗ ಇಡೀ ದಿನ ಅಳೋದು, 3 ದಿನದಿಂದ ಇದೇ ಕತೆ. ಸುಸ್ತಾಗಿದೆ. ಸೊ ಇಲ್ಲಿ ಬ್ಯಾಗ್ ಪ್ಯಾಕ್ ಆಗಿದೆ, ಇಲ್ಲಿ ಬ್ಯಾಗ್ ಪ್ಯಾಕ್ ಆಗಿದೆ, ಅಲ್ಲಿ ಮಗಂದೆಲ್ಲ ಪ್ಯಾಕ್ ಆಗಿದೆ. ವಿ ಆರ್ ಜಸ್ಟ್ ಗೋಯಿಂಗ್ ಅಷ್ಟೇ. ನಾನು ಮಗ ಇಬ್ರೆ. ಬರ್ತೀರಾ? ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ಎಲ್ಲ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ. ಬಿಸಿ ಬಿಸಿ ಕಾಫಿ, ಸ್ವಲ್ಪ ಶಕ್ತಿ ಬೇಕಲ್ಲ ನನಗೆ. ಹಾಲ್ ಕೊಟ್ಟಿದ್ ಯಾವಾಗ ಮಾಮಿ? ಹಾಲ್ ಕೊಟ್ಟಿದ್ ಯಾವಾಗ ಮಗನ್ಗೆ? ನಾನು ಊಟ ಮಾಡೋ ಮುಂಚೆ ಅಲ್ಲ? ಹೌದು, ಊಟ ಮಾಡಿದ್ದೆ 2 ಗಂಟೆಗೆಲ್ಲ. 3:30 ಅಲ್ಲ? ಏನ್ ಬೇಕು ನಿಮ್ಗೆ? ನಿಮ್ಮನೆ ಕರ್ಕೊಂಡು ಹೋಗ್ತಾ ಇದೀನಿ ನಾನು. ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ. ಒಟ್ಟಲ್ಲಿ ಸುತ್ತಾಡ್ಬೇಕಲ್ಲ. ಲೆಟ್ಸ್ ಗೋ. ಎಷ್ಟು ಲಗೇಜ್ ಇದೆ ಅಂತ ನೋಡ್ತೀರಾ ನೀವು? ಬನ್ನಿ. ಉದಯರಾಗ ನಮ್ಮ ಮನೆಯಲ್ಲಿ ಪರ್ಮನೆಂಟ್ ರೇಡಿಯೋ. ಇವಾಗ ಹೊರಟಿದೀವ. ನನ್ನ ಬ್ಯಾಗ್ ಇದೊಂದು, ಇದು ಮಗುದು, ಇದು ಪಾಪುದು, ಇದು ಪಾಪುದು, ಇದು ಪಾಪುದು. ಮುಗ್ದಿಲ್ಲ. ಕಾರಲ್ಲಿ ಒಂದಿದೆ, ಇದು ಪಾಪುದು. ಇಷ್ಟು ಲಗೇಜ್ ತಗೊಂಡ್ ಹೋಗ್ಬೇಕು ಇವಾಗ. ಬಾಯ್ ಬಾಯ್. ಡೋಂಟ್ ಕೇರ್ ಅದಕ್ಕೆ. ಬಾಯ್ ಕಂದ. ಬಾಯ್. 2 ದಿನ ನಾನು ಮಗ ಸುತ್ತಾಡಕ್ ಹೋಗೋದು. ಬಾಯ್. ಅವ್ರಿನ್ನ ನಂಬ್ತಾನೆ ಇಲ್ಲ. ಅವ್ರ ಪ್ರಕಾರ ಜೋಕು. ಕಾರಲ್ಲಿ ಕೂತಿದ್ದಷ್ಟೇ ಪಾಪು ನಿದ್ದೆ ಇನ್ನ ಚೆನ್ನಾಗಿ 1 hour ನಿದ್ದೆ ಮಾಡ್ತಾನೆ ಮಗ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ನಾನು ದಿನದಲ್ಲಿ ಎಷ್ಟೊತ್ತು ಮಗ ನಿದ್ದೆ ಮಾಡ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ಮೊನ್ನೆ ಡಾಕ್ಟರ್ ಹೇಳಿದ್ಮೇಲೆ. ಬಿಕಾಸ್ ಮಿನಿಮಮ್ ಇಷ್ಟೊತ್ತು ನಿದ್ದೆ ಮಾಡ್ಬೇಕಂತೆ ಮಕ್ಕಳು. ನನ್ ಮಗ ಅಷ್ಟು ನಿದ್ದೆನೆ ಮಾಡಲ್ಲ, ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ, ಆಯ್ತಾ. ಸೊ ಹಾಗಾಗಿ ನಾನ್ ಲೆಕ್ಕ ಮಾಡ್ತೀನಿ, ಅಯ್ಯೋ ಎಷ್ಟು ಗಂಟೆ ನಿದ್ದೆ ಮಾಡ್ತಾನೆ, ಏನ್ ಕತೆ ಅಂತ. ನನಗದು ಸ್ಟ್ರೆಸ್ ಆಗ್ಬಿಡಿದೆ. ಪ್ರತಿ ದಿನ ನಿದ್ದೆದೆ. ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಎದ್ದೇಳೋದು. ಆಬ್ವಿಯಸ್ಲಿ ಮಧ್ಯದಲ್ಲಿ ಫೀಡಿಂಗ್ ಅಂತ ಇಲ್ಲಿ ವೇಕಪ್, ಆಯ್ತಾ. ಬಟ್ ಅದು ಬಿಟ್ಟು ಹಗಲಲ್ಲಿ ಮಕ್ಕಳು ನಿದ್ದೆ ಮಾಡ್ಬೇಕಲ್ವಾ. ನನ್ ಮಗ ಬಹಳ ಕಮ್ಮಿ ನಿದ್ದೆ ಮಾಡೋದು. ಕಾರಲ್ಲಿ ಅಂದ್ರೆ ಹಿ ವಿಲ್ ಸ್ಲೀಪ್. ಸೊ ಇವತ್ತದು ಲೆಕ್ಕಾಚಾರ ಪ್ರಕಾರ ಇವಾಗ ಕಾರಲ್ಲಿ 1.5 ಗಂಟೆ ನಿದ್ದೆ ಮಾಡಿದ್ರೆ ಮಗಂದು ಕರೆಕ್ಟ್ ಆಗತ್ತೆ. ಇಡೀ ದಿನದ ನಿದ್ದೆ ಕ್ಲಿಯರ್ ಆಗತ್ತೆ. ನನ್ನ ಲೈಫಲ್ಲಿ ಬರೀ ಈ ತರದೇ ಕೆಲಸ ಆಗುತ್ತೆ. ನಮ್ಮ ಮನೆ ಏರಿಯಾದಲ್ಲೇ ನಾನು ನಮ್ಮ ಮನೆಯಿಂದ ಹಿಂಗ್ ಹೋಗ್ಬೇಕಲ್ಲ ಮ್ಯಾಪ್, ಅದು ಹಿಂಗ್ ತೋರಿಸ್ತು. ಸೊ ಅಲ್ಲಿ ನನಗೆ 20 ನಿಮಿಷ ಟೈಮ್ ವೇಸ್ಟ್ ಆಯ್ತಲ್ಲ. ಸೊ ನಾನು ಇವಾಗ ರೀಚ್ ಆಗ್ಬೇಕಾಗಿತ್ತು, ಬಟ್ ಇನ್ನ 15-20 ಮಿನಿಟ್ಸ್ ಡಿಲೇ ಆಯ್ತು ಆ ತಪ್ಪಿಂದ. ಮಳೆ ಬಂತು ಮಧ್ಯದಲ್ಲಿ, ಆಬ್ವಿಯಸ್ಲಿ ಟ್ರಾಫಿಕ್ ಬೇರೆ ಐತೆ. ಅದನ್ನ ಹೇಳಕ್ ಆಗಲ್ಲ, ಟ್ರಾಫಿಕ್ ಇದ್ದೇ ಇರುತ್ತೆ. ನಾನು ಅನ್ಕೊಂಡಿದ್ದು ಏನಕ್ಕಪ್ಪ ಉಲ್ಟಾ ಆಯ್ತು. ಅಲ್ಲಿ ನೋಡಿದ್ರೆ ಅಲ್ಲಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಮತ್ತೆ ಇನ್ನೇನ್ ಅತ್ತಿಗೆನು ಅಮ್ಮನು ನನಗೋಸ್ಕರ ವೇಟಿಂಗ್. ಎಸ್, ಅಮ್ಮ ಅತ್ತಿಗೆ ಅವ್ರನ್ನೆಲ್ಲ ಮೀಟ್ ಮಾಡೋಣ. ಮಳೆ ಬಂತು ಮಧ್ಯದಲ್ಲಿ. ಮಗ ಅಂತೂ 2 ಸತಿ ಕಯ್ಯ ಪಯ್ಯ ಅಂದಿದ್ದು ಆಯ್ತು. ಆಮೇಲೆ ಸಂಧ್ಯಾ ವಾಸ್ ಹೆಲ್ಪಿಂಗ್ ಹಿಮ್ ಸ್ಲೀಪ್ ಒಂದು. ಇವಾಗ ಐ ವಿಲ್ ರೀಚ್ ಇನ್ 7 ನಿಮಿಷ. ಬರೀ 7 ನಿಮಿಷ. ಆಭರಣಕ್ಕೆ ಬಂದಿದ್ದೀನಿ ನಾನು. ಅಂಡ್ ಇವಾಗ ಅಮ್ಮ ಅತ್ತಿಗೆ ಬರ್ತಾರೆ. ಬಂದ್ಬಿಟ್ಟು ಅವ್ರ ರಿಯಾಕ್ಷನ್ ನೋಡಿ. ನನ್ನ ಯಾರು ಕೇರ್ ಮಾಡಲ್ಲ. ನಾನಿದ್ದೀನ ಇಲ್ವಾ, ನಾನ್ ಚೆನ್ನಾಗಿದ್ದೀನ, ನಾನ್ ಏನ್ ಮಾಡ್ತಾ ಇದ್ದೀನಿ, ಪ್ರಪಂಚಕ್ಕೆ ಬೇಡ ಆ ವಿಷಯ. ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ ಅದು ಬೇಕು. ಬರ್ತಾರೆ ನೋಡಿ. ಬಂದ್ರು. ಎಲ್ಲೋ ಎಲ್ಲ ಗುಂಡು ನಾನು ಹೇಳಿದ್ನೆ ತಾನೇ, ನಾನು ಹೇಳಲಿಲ್ವ? ನಾನು ಆ ಕಡೆ ಹೋಗಿ ನೋಡಿ ಮರ. ಓ ಚೂಚನೆ, ಅಯ್ಯೋ ಉಡಿ ಬೈದಿನಿ ಚೂಚಿ. ಉಡಿ ಬೈದಿನಲ್ಲ ಬಾಬಾ. ಅಯ್ಯೋ ಈ ಸಾಟಿ ಆಯ್ತು.
ನಾನೇನ್ ಪಾಪ ಮಾಡಿದೀನಿ? ಜೋಜಲ್ ಐತಿ ಬಂಗಾರಲ್ಲಿ ಐತಿ. ನಮ್ದು ಬಂಗಾರದ ಜೋಜ ಬೆಟ್ಟಿಗೆ ಜೋಜ ಬಂಗಾರ ಇರ್ಲಿ ಬಂಗಾರದಲ್ಲಿ ಜೋಜ ನಂಗೆ ಇವಾಗ ಅತ್ತಿಗೆ ಅಮ್ಮ ಚಿನ್ನ ತೆಗೆದು ಕೊಡ್ತಾರೆ. ಬರೋಣ ಉಡುಪಿ. ಬಿಲ್ ಇದೆಯಾ? ನಂಬರ್ ಹಾಕಿ, ನಂಬರ್ ಇಲ್ಲಿ ಬರುತ್ತೆ. ನಾನ್ ನಂಬರ್ ಕೊಟ್ಟಿದ್ದೀನಿ ಅವಾಗಲೇ. ಹುಡುಕ್ತಿದ್ದಾರೆ. ಹ್ಮ್ ಸಿಕ್ಕಿಲ್ಲ, ಅದನ್ನ ತುಂಬಾ ಓಲ್ಡ್ ಅಲ್ಲ. ಓಲ್ಡ್ ಅಂದ್ರೆ 3 ವರ್ಷದ ಬಾರಿ ಓಲ್ಡಾ? ಡೇಟ್ ಇದ್ರೆ ಅಯ್ಯೋ, 3 ವರ್ಷದ ಹಿಂದೆ ಅವ್ರೇನು ತಿಂಗಳು ಚಿನ್ನ ತಗೊಂಡಿಲ್ಲ ಬಿಡಿ. ಹೌದು. ಅಲ್ವಾ, ವರ್ಷದಲ್ಲಿ ನಾವ್ ಎಷ್ಟು ಚಿನ್ನ ತಗೋತೀವಿ. ಹೌದು. ತುಂಬಾ ಓಲ್ಡ್. ಅದು ತುಂಬಾ ಓಲ್ಡ್ ಅಂತ ಹೇಳಿಕ್ಕೆ ನಾವೇನು ತಿಂಗಳು ಚಿನ್ನ ತಗೊಂಡ್ರೆ ಕಷ್ಟ. ಆವಾಗ ಸೇಮ್ ಪ್ರೈಸ್, ಇತ್ತೀಚೆಗೆ ನಾನು ತಕೊಂಡಾಗ ಅಂದಿದ್ದಾರೆ ಸೇಮ್ ಪ್ರೈಸ್ ಕೊಡ್ತೇನೆ ಅಂತ. ಇದು ಪ್ರೈ ಮಾರ್ಟ್ ಬಂದ್ಬಿಟ್ಟು ನಿಮ್ಗೆ ಬೇರೆ ತರ ಬರ್ತದೆ. ಇವಾಗ ಬರ್ತಿರುವಂತದ್ದು ಬೇರೆ. ಚೆಕ್ ಮಾಡಿ ಒಂದ್ಸತಿ. ಅದೇ ಇವಾಗ ಬರುವಂತದ್ದು ಆರ್ಯ, ಅದು ನಿಮ್ಗೆ ಗೋಲ್ಡ್ ಫಾಯಿಲ್. ನಮಗೆ ಲಾಸ್ಟ್ ಟೈಮ್ ಅವ್ರು ಅಂದಿದ್ರು, ನೀವು ಫೋಟೋಸ್ ಎಲ್ಲ ವಾಪಸ್ ಕೊಡ್ತೀರಾ ಆದ್ರೆ ಸೇಮ್ ಪ್ರೈಸ್ ನಿಮಗ್ ಸಿಗುತ್ತಂತ. ಇವಾಗ ಡೈಲಾಗೇ ಬೇರೆ, 75% ಅಂತಿದ್ದಾರೆ. ನೋಡೋಣ. ನನಗ್ ಮನೆಗೆ ಆಸೆ ಇದ್ದಿದ್ದು ಈ ತರದ್ ನೋಡಿ, ನಾನು ಹೇಳ್ತಾ ಇದ್ನಲ್ಲ. ಬಟ್ ಇಷ್ಟು ದೊಡ್ಡ ಚಿನ್ನದಕ್ಕೆ ಇಷ್ಟೇ ದೊಡ್ಡ ಫ್ರೇಮ್ ಬರುತ್ತಂತೆ. ಆ ಫ್ರೇಮ್ ನಮಗ್ ಬೇಡ ಇತ್ತು. ಸೊ ಹಾಗಾಗಿ ಇದು ಕನ್ಸು ನನ್ಸಾಗಿಲ್ಲ ಸದ್ಯಕ್ಕೆ. ಬಟ್ ನೋಡೋಣ ಏನ್ ಸಿಗುತ್ತೆ ಅಂತ. ನಮ್ಮ ಮನೆಯಲ್ಲಿ ಇದ್ದಂತ ಚಿನ್ನದ ಫೋಟೋಸ್. ಇದು ಅಮ್ಮ ನಮ್ಮ ಗಿಫ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 2020 ದುಬೈ ಹೋಗಿ 21 ನಲ್ಲಿ 5 years ಆಯ್ತು ಇದಕ್ಕೆ. ಸಿ ನೈಸ್ ಯಾ. ಫುಲ್ ವ್ಯಾಲ್ಯೂ ಅಲ್ಲಿ ನಿಮ್ಗೆ ಬಿಲ್ ಅಮೌಂಟ್ ಏನಿರ್ತದೆ ಡಿಸ್ಕೌಂಟ್ ಅಲ್ಲಿ ಲೆಸ್ ಆಗಿ ಅದು ನೀವು ತಗೊಂಡ್ರೆ ನಿಮ್ಗೆ ಪ್ರೈಸ್ ಕೊಡ್ತೀರಾ, ಅದೇ ಪ್ರೈಸ್ ವಾಪಸ್ ಸಿಗುತ್ತೆ ಅಂತ. ಬಿಲ್ ವ್ಯಾಲ್ಯೂ ಮೇಲೆ ನಿಮ್ಗೆ 75%. ಇನ್ನೊಂದು ಕಂಪನಿ ಉಂಟು ಅದಕ್ಕೆ 70%. 2 ತರ ವೈಬ್ರೇಷನ್ ಇದಕ್ಕೆ ಫೋಟೋ ಫ್ರೇಮ್. ಪ್ಯೂರ್ ಗೋಲ್ಡ್ 99.9. ಇನ್ನೊಂದು ಬರ್ತದೆ ಗೋಲ್ಡ್ ಫಾಯಿಲ್, ಅದು ನಿಮ್ಗೆ ಬರೀ ನನ್ಗೆ ಇನ್ನೊಂದ್ರದ್ದು ಬೇಡ, ಇದ್ರದ್ದು ಮಾತ್ರ ಅದಕ್ಕೆ ನಿಮ್ಗೆ 75%. ಅದನ್ನ ಕೊಡುವಾಗ್ಲೂ ಅದ್ರಲ್ಲಿ ಬ್ಯಾಕ್ ಸೈಡ್ ಸರ್ಟಿಫಿಕೇಟ್ ಇರ್ತದೆ. ಸರ್ಟಿಫಿಕೇಟ್ ಎಲ್ಲೂ ಇರ್ತದೆ ನಿಮ್ಗೆ ಡೀಟೇಲ್ಸ್. ಸರಿ ನೋಡುವ. ಬೇಕಾದ ಹುಡುಕಿಯಲ್ಲ, ನಾನು ಇಷ್ಟೊತ್ತಿಗೆ ಹುಡುಕಿರ್ತೀರಾ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಆದ್ರೆ ಬೇಗ ಹುಡುಕ್ಬೋದು. ಇಲ್ಲಿದೆ ಉಡುಪಿದೆ ಅಂದ್ರೆ ಉಡುಪಿಗೆ ಕಳಿಸಿ ಒಂದು ಅಂದಾಜು ಸಿಗ್ತದಲ್ಲ. ಅಲ್ಲ ಅದು ಎಕ್ಸಾಕ್ಟ್ ಬೇಕಾಗ್ತದೆ ನಿಮ್ಗೆ. ಕರೆಕ್ಟ್ ಅವ್ರಿಗೆ ಹೇಳಿ ಹುಡುಕಿಯವ್ರಿಗೆ ಬೇಗ ಚೆಕ್ ಮಾಡ್ತಿದ್ದಾರೆ. ಈ ಫೋಟೋ ಆವತ್ತ ಬಿಟ್ಟು ಎಲ್ಲಿ ನಾನು ಏನ್ ಗೊತ್ತಾ, ಇದನ್ನ ಇವತ್ತಿಗೆ ಇಟ್ಟಿದ್ದು ಬಿಕಾಸ್ ಅದಕ್ಕೆ ಮನೆ ಹತ್ರನೇ ಇದೆ ಆಯ್ತಾ. ನಾನು ಇದನ್ನ ಇನ್ನೊಂದ್ ದಿನ ಇಷ್ಟು ದೂರ ಬರೋದು ಇಟ್ಕೊಂಡು ವೇಸ್ಟ್ ಮೈ ಟೈಮ್ ಅಂತ ಅಮ್ಮ ಹಂಗು ಅಂದ್ರು. ನಾಳೆ ಇಡುವಂತ ಈ ಕೆಲ್ಸ, ನಾಳೆ ಮತ್ತೆ ready ಆಗಿ ಇವತ್ತು ಇಟ್ಟಿದ್ದು ಒಳ್ಳೇದಾಯ್ತಂತ ಆಯ್ತು. ಯಾಕಂದ್ರೆ ಇದೀಗ ಓಪನ್ ಮಾಡಿ ಬಿಚ್ಚಿ ಅದರ ರೇಟ್ ನೋಡಿ ವೇಟ್ ನೋಡಿ ಒಂದು 25 ಇವತ್ತಾದ್ರೆ ಹೊರಟಿದೀನಿ ಆಗ್ಲಿ ಕೆಲ್ಸ. ನಾಳೆ ತಿರ್ಗಾ ಟೈಮ್ ವೇಸ್ಟ್ ಆಗತ್ತಲ್ಲ, ಸುಮ್ನೆ ಹೊರಟು ಬರ್ಬೇಕು. ನಾಳೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನನ್ ಯೋಚನೆ ಆಗಿತ್ತು. ಬಟ್ ನಮ್ ಪಾಪಗೊಂದು ಒಳ್ಳೆ ನಿದ್ದೆ ಆಯ್ತು ಅಲ್ಲಿಂದ ಇಲ್ಲಿ ಬರೋ ತನಕ. ಇನ್ನೂ ದೂರ ಹೋಗಿದ್ರೆ ನಿದ್ದೆ ಮಾಡ್ತಿತ್ತು ಪಾಪ, ಅಷ್ಟು ನಿದ್ದೆ ಉಂಡು ತಾರೆ ತಾವು ಗೆತ್ತಾರ ಸೈಡ್ ರೀತಿನ ಬಾಲ್ಯಗಲ್ಪ ಸೀಟದ ಅವು ಪೂರ್ಣ ಜೌಲಿ ಇತ್ತು ಅಂತ ಜನ ಬ್ಯಾಗ್ ಉಂಟತ ಅದನ್ನ ದಾದ ತಿಂದರೆ ನನ್ ಬಿಡು. ಎಂಪಿಲ್ ನಮ್ಮ ಬ್ಯಾಂಕ್ ದಾಟಿಸಿ ಪಾನಿಪುರಿ ಬೊಕ್ಕ ಎಂಪಿ ಪೀಸಾ ಬರೋದು ಕೂಡ ತಿನ್ನೋಸಕ್ಕೆ ಏನು ತಿಂದಿಲ್ಲ. ಅಜ್ಜಿಗೆ ಮಕ್ಕಳು ಕೊಕ್ಕ ಮುಟ್ಟೆ ಮಿಮ್ಮಿ ಹೊಡೆರಿ ಏನು ಏನ್ ಆಫರ್? ಇವಾಗ ಆರ್ಟಿ ಅಲ್ವಾ, ಯಾರು ಶಾಪಿಂಗ್ ಮಾಡಕ್ ಬರಲ್ಲ. ಅದೇ ಕೂಡ ಯಾರು ಇಲ್ಲ, ಏನ್ ಕತೆ ಆಫ್ ಸೀಸನ್ ಆಯ್ತು. ಹಾ ಕರೆಕ್ಟ್ ಕರೆಕ್ಟ್. ಬಟ್ ನೀವು ಆಷಾಢದಲ್ಲಿ ತಗೊಳ್ಳಿ, ಆಫರ್ ಇರುತ್ತೆ. ನಮ್ಗೆ ಇವತ್ತು ಬೈ ಬಟ್ ಗೆಟ್ ಒನ್ ಆಫರ್ ಅಂತೆ. ಟಣಣ ನಿಜ ಅನ್ಕೊಂಡ್ರು. ನಾನಿವಾಗ ಎಕ್ಸ್ಚೇಂಜ್ ಮಾಡೋದಕ್ಕೆ ಬಂದಿದ್ದೀನಿ, ಬಟ್ ಏನ್ ತಗೋಬೇಕಂತ ಗೊತ್ತಿಲ್ಲ. ಐ ಥಿಂಕ್ ನಾನು ಸಿಲ್ವರ್ ವಾಚ್ ತಗೊಂಡ್ರೆ
ಎಷ್ಟು ಸಿಲ್ವರ್ ವಾಚ್ಗೆ ಬೈತಾರೆ ಬರೀ ಬೇಡ ತಗೋತಿ ಅಂತ 60,000ನ ಇದಕ್ಕೆಷ್ಟು ನನ್ ಗಂಡಂಗ್ ಒಂದ್ ಸಿಲ್ವರ್ ವಾಚ್ ತಗೊಂಡ್ರಿ ಅದಕ್ಕೆ 1 ಲಕ್ಷ ಮೇಲಿದೆ ಮ್ಯಾಮ್ ಅಮ್ಮ ಜೋಕ್ಲೆಟ್ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇರತ್ತೆ ಅಲ್ಲೇ ನಾನ್ ಮೊನ್ನೆ ಯಾರು ವಿಡಿಯೋದಲ್ಲಿ ನೋಡ್ದೆ ಆಯ್ತಾ ಫಾರ್ಮುಲಾ ಮಿಲ್ಕ್ ಬೆಳ್ಳಿನಲ್ಲಿ ಕೊಡ್ತಾ ಇದಾರೆ ನೋಡಿದ್ರೆ ನೋಡಿ ಅದಿದೆ ಬೆಳ್ಳಿನಲ್ಲಿ ಕೊಡೋದು ಅದು ಮಕ್ಕಳ ಆಟ ಸಮಸ್ಯೆ ಕಿಲಕಿಲ ಅಂತ ಕೊಡಿ ಅಂತ ಇಲ್ಲ ಅಂತ ಬಾಯಿ ಅದ್ರಲ್ಲಿ ಆಟ ಆಡಿದ್ರೆ ಮಾತ್ರ ಸಮಾಧಾನ ಆಗದ ಕಿಲ ಕಿಲ ಅಂತ ಇದಕ್ಕೆಷ್ಟು Guys, ಯಾರಾದ್ರೂ ಹೇಳ್ತಾರ ನಾನು ಬೆಳ್ಳಿ ವಾಚ್ ಹಾಕಿದೀನಿ ಅಂತ ಎಷ್ಟಿದಕ್ಕೆ 60,000ನಾ 16,800 ಇದು 16,000ನಾ ಬೆಳ್ಳಿ ವಾಚ್ ಗೈಸ್ ಹೆಂಗೆ ನೀನ್ ಬೆಳ್ಳಿ ವಾಚ್ ಹಾಕಿ ಇಲ್ಲೇ ಬಿಟ್ಟು ಹೋಗ್ತಾರ ಇದ್ರಲ್ಲಿ ಇದು ಕೊಟ್ರೆ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರ ಕೆಲವರು ಅವರ ಇಷ್ಟ ನನ್ ಮಗನಿಗೆ ಗಿಫ್ಟ್ ಆಭರಣ ಕಡೆಯಿಂದ ಬಂತು ಅಪ್ಪ ಈ ಕೈ ಗುಡ್ಡೆ ಮಲ್ಲ ಸೇರಿದ್ರೆ ಬಾಯಿಗೆ ಮಾಡ್ತಾರೆ ನಮ್ಮ ಅಮೂಲ್ಯನ ಕಿಲಕಿಲ ಮಕ್ಕಳು ಕಿಲಕಿಲ ಮಾಡ್ತಾರೆ ಕೊಂಡ್ರೆ ಕೊಟ್ಟು ಜನ ಕಿಲಕಿಲ ಮಾಡ್ತಾರೆ ಆಯ್ತು ಗೊಬ್ಬುಡ ಇಂಟೆಲಿಜೆಂಟ್ ಆಗ್ಬೇಕು ಏ ಪಣ್ಣಿ ಅವ್ರು ಬಂಡಿ ಅವ್ ಬೆಳ್ಳಿ ಅದೇ ಅವು ಬಾಯಿಗೆ ಹೊಡ್ಲಿ ಕೈ ಒಳಕಿನಲ್ಲಿ ಒಚ್ಚಿಗೆ ಅದೇ ಈಗ ಬಂಗಾರ ಬೋಡಿಗೆ ಕೆಳಗೆ ಬಿಸಾಡಿದ್ರು ಒಚ್ಚಿ ಬಂಗಾರ ಬೋಡಿಗೆ ಶಕ್ತಿ ಅಂತ ಬೈದಿನೇಕೆ 35,700 ಇದಾ ಇದ್ರಲ್ಲಿ ಬೇರೆ ಡಿಸೈನ್ ಎಲ್ಲ ಇಲ್ವಾ ಒಂದು 4 ಲಕ್ಷ ಇದೆ ಇನ್ನೊಂದು ಈ ತರ ಏನು ಇದ್ರಲ್ಲಿ ಮಕ್ಕಳು ಕುಡಿಯಲ್ಲ ಬಿಡಿ ಅದಕ್ಕೆ ನಿಪ್ಪಲ್ ಹಾಕ್ಲಿಕ್ಕೆ ಆಗುತ್ತೆ ಮ್ಯಾಮ್ 33,400 ಅದಾ ಗೆಸ್ಟ್ ಬಂದಾಗ ಬೌಲ್ ನೋಡಿ ಅಂತೆ ಬೆಳ್ಳಿದು ಅಂದ್ರೆ ಅದ್ರಲ್ಲಿ ಪೌಡರ್ ಹಾಕಿಲ್ಲ ಅಂದ್ರೆ ಮಗನ್ಗೆ ಮುಖದಲ್ಲಿ ಕೂರಲ್ಲ ಅನ್ಸುತ್ತೆ ಕೊಡಿ ಮಕ್ಕಳಿಗೆ ಪೌಡರ್ ಹಾಕೋದು ಬೆಳ್ಳಿದು ಗೈಸ್ ಏನಿದು ಅಮ್ಮ ಜೋಕ್ಲಿಗೆ ಪೌಡರ್ ಮಾಡೋದಲ್ಲ ಬೆಳ್ಳಿದು ಅಮ್ಮ ಅಲ್ಲ ಸಂಧ್ಯಾ ಪೌಡ್ರೆ ಹಾಕುದಿಲ್ಲ ಏನಕ್ಕೆ ಸುಮ್ನೆ ನೋಡ್ಬೇಕು ಸೊಸೆ ಇಲ್ಲದ್ರೆ ಮಗಳು ಯಾರಾದ್ರೂ ಒಬ್ರು ತೆಗೆದು ನನಗೂ ಆನೆ ಬೇಕಂತ ಬಹಳ ಆಸೆ ಮಾತ್ರ ನೋಡಿ ಇದು ನಾನು ನನಗೂ ಆ ಕೇಳಿದೆ ಕಡೆ ಈ ಕಡೆಗೆ ಒಂದು ಆನೆ ಬೇಕು ಅಂತ ಪುಟ್ಟ ನಾನು ಒಂದು ಕೇಳಿಸಿದ ಆ ಕಡೆಗೆ ಅಂತ ನಿಮ್ಗೂ ಬೇಕು ತಾನೆ ಬೇಕು ಅಂತ ಎಷ್ಟಕ್ಕೆ 9,220 9,220ಗೆ ಒಂದ್ ಫೋಟೋ ಇತ್ತು ನಾವ್ ತಗೋಬೇಕಾದ್ರೆ ಇವಾಗ ನಮ್ಗೆ ಎಷ್ಟು ಸಿಗ್ತಾ ಇದೆ 6,900 6,900 ಸೊ ನಾನು ಏನ್ ತಗೋಬಹುದು 12,000 ಅಲ್ವಾ 12,000ಕ್ಕೆ ಏನ್ ಸಿಗುತ್ತೆ ಗೈಸ್ ಏನ್ ತಗೊಳ್ಳೋಣ ಇನ್ನೊಂದು 2 ಕಡ್ಡಿ ಇಡೋದಾ ಕಡ್ಡಿ ಕೊಡಿ ಅಂತ ಅಗರ್ಬತ್ತಿ ಕಡ್ಡಿದಿಂದ ಪ್ಲೇಸಿಗೆ ನಾನೇನ್ ಕಟ್ಟಿದ್ದೀನಿ ನನಗೆ ಬರೋದು ಇಷ್ಟೇ ಕಾಫಿ 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 ಹಟ್ಟಿ ಕಾಪಿ ಅಂತೆ ಹಟ್ಟಿ ಕಾಪಿ ಎಡ್ಡೆ ಉಂಟು ಹಟ್ಟಿ ಕಾಪಿ ಬೋಡಿ ಪ್ಲೇನ್ ಪ್ಲೇನ್ ನಾವು ಡಿಸೈನ್ ಸಮಾಧಾನ ನಾವು ಹೇಳೋದು ಮೇಡಮ್ ಕಟ್ಟಿ ಹಾಕೋಣ ಎಲ್ಲಿಯಾದ್ರೂ ಜಾಗರ ಮಾಡ್ತಾರೆ ಗೋಡ ಯಾವ ರೂಪದಲ್ಲಿ ದೇವತೆ ಈ ರೂಪದಲ್ಲಿ ಈ ರೂಪ ಅಂದ್ರೆ ಈಗ ಹೊರಗಡೆ ಎತ್ತಿದ ದೇವತೆ ಎರಡು ಹಾಕಕ್ಕಾಗಲ್ಲ ಆಕ್ಚುಲಿ ಇದು ಬಂದು ರಿಪೋರ್ಟ್ಸ್ ಸ್ವಲ್ಪ ಜಾಸ್ತಿ ಫಂಕ್ಷನ್ ಇದ್ದಾಗ ಜಾಸ್ತಿ ಇರುತ್ತೆ ಜಾಸ್ತಿ ಆಗ್ತದೆ ಇಲ್ಲದ್ರೆ ಅದು ಅಕ್ಕಿ ಮಲಗ್ತದೆ ಇರುತ್ತೆ, ಸ್ವಲ್ಪ ಅಕ್ಕಿ ಹಾಕ್ತಾರೆ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಹಾಕಿದ್ದು ಇದೆ ಅಕ್ಕಿ ಹಾಕಿ ನಿಲ್ತದೆ ಅಕ್ಕಿ ಹಾಕಿದ್ರೆ ಸ್ಟ್ರೈಟ್ ನಿಲ್ಲತ್ತೆ ಅಕ್ಕಿ ಹಾಕೋಣ ಅತ್ತೆ ಅಮ್ಮ ಒಂದೇ ಬೆಸ್ಟ್ ದಿನಾಲ ಪಾಡುದ ತುಂಬಾ ತಲ್ಲೋಡು ಮುಂದಂಚಿ ಲಾಯ್ತಿ ಇದಾದ್ರೆ ಫಂಕ್ಷನ್ ದಪ್ಪಗ ಹೇಳೋದು ಇದೇ ಸ್ಟ್ರೈಟ್ ಆಗಿ ನಿಲ್ಲತ್ತಾ ಅದು ಸರಿ ಉಂಟು ಅದೇ ಎರಡು ಮಾಡು. ಅಕ್ಕಿ ಹಾಕಿದಾಗ ಮೇಡಮ್ ಅವ್ರಿಗೆ ಗೊತ್ತಲ್ಲ ನಾನು ಎರಡೇ ಹಾಕೋದಾದ್ರೆ ಅದು ಬೇಕಾದ್ರೆ ಒಟ್ಟಲ್ಲಿ ಹಾಕ್ಬಹುದು ಇಲ್ಲ ಇಫ್ ದ ಸ್ಟಿಕ್ಸ್ ಆರ್ ಕಡ್ಡಿ thinner. ದಪ್ಪ ಇದೆ If the sticks ಸ್ವಲ್ಪ are- ದೊಡ್ಡ size ಬೇರೆ ಸೈಜ್ ಇಲ್ಲ ಎಲ್ಲ ಒಂದೇ ಸೈಜ್ ಬರುತ್ತೆ ನನಗಿದು ಇದು ಇಲ್ಲೇ ಬೀಳುತ್ತೆ ಅಂದ್ರೆ ಇಷ್ಟೇ That's all. ಇಷ್ಟೇ ಬೀಳುತ್ತಾ ಹೌದು. ಇಲ್ಲೇ ಸ್ಟೇಟ್ ಮೇಡಮ್ ಸ್ಟೇಟ್ ಇರುತ್ತಲ್ಲ ನೋಡಿ ಅವು ಇಂಚ ಹೊರದು ದೊಡ್ಡವರ ತಿರ್ತಿಲ ಬೂರೋರು ನಮಗೆ ಮಲ್ಲ ಸೈಜ್ ಅಲ್ಲ ಇಟ್ಟಿದ್ದು ಇಲ್ಲಿ ನಿಮಗೆ ಏನಾದ್ರು ಹೂವ ಎಲ್ಲ ಇಡ್ಬೋದಲ್ಲ ಆ ಟೈಮಿಗೆ ಮೀಡಿಯಂ ಕೊಡಿ ಮೀಡಿಯಂ ಮೀಡಿಯಂ ಅಂದ್ರೆ ಸ್ವಲ್ಪ ಲಾಸ್ ಅದು ಬೇಡ ಸೈಜ್ ಇದಕ್ಕಿಂತ ಸ್ವಲ್ಪ ಚಿಕ್ಕದು ತುಂಬಾ ದೊಡ್ಡದಾಯ್ತು ಅವು
ಎಷ್ಟು ಇದಕ್ಕೆ? ಅಪ್ಪಾಜಿ ಇಸ್ ಗೋಯಿಂಗ್ ಟು ಬಿ ಹ್ಯಾಪಿ. ಅಪ್ಪಾಜಿ ಬಂದಾಗ ಖುಷಿ ಅವರಿಗೆ ಪೂಜೆ ಕಷ್ಟನಾ? ಕಷ್ಟ ಬಕ್ಕ ಕಡ್ಡಿ So, ತೋರಲಿಲ್ಲ. ಹಾಗಾಗಿ ಒಂದಕ್ಕೆ ಒಂದು ನಾವ್ ಇದು ತಗೊಳ್ಳೋಣ. ಹ್ಮ್. ಇದೇ ಇಲ್ಲಿ ಬೆಸ್ಟ್ ಅಕ್ಕಿ ಹಾಕಿ ಇಡ್ಬೋದು. ಆ ಪ್ಲೇಟಿಗೆ ತುಂಬ ಎಷ್ಟು ಡಿಸೈನ್ ಕೆಜಿಗೆ? ಯಾವ ಪ್ಲೇಟ್ ಇದೆ ಪ್ಲೇಟ್ ಪ್ಲೇಟ್ ಬಿಕಾಸ್ ಇದ್ರಲ್ಲಿ ಇಟ್ರೆ ಹೆಂಗಿದ್ರು ಕೆಳಗಡೆ ಬೀಳುತ್ತೆ. ಓ ಡಿಸೈನ್ ಪ್ಲೇನ್ ಇದೆಯಕ್ಕಿಂತ ವೆರಿ ಹಾಟ್ 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 ಹಾಟ್. ಯಾವ ಗೋಲ್ಡ್ ಹತ್ತಿಗೆ ಗೋಲ್ಡ್ ಹತ್ತು Good coating. ಕೋಟಿಂಗ್ ಗೋಲ್ಡ್ ಕೋಟಿಂಗ್ ಇಟ್ಕೆ ಇರ್ಲಿ Around like 65 Ah. Anji. ಒಂಚೆಕ್ ಲಾಸ್ಟ್ ಟೈಮ್ ಏನ್ ಕೇಳಿದ್ದೆ ಆದ್ರೆ ಪರವಾಗಿಲ್ಲ, ಕಲರ್ ಪೇಡ್ ಆಗಿಲ್ಲದ್ರೆ ನೋಡ್ಲಿಕ್ಕೆ ಚಂದ ಅಲ್ವಾ. ನಿಜ ಹೇಳ್ಬೇಕಾ, ನಮ್ಮ ಮನೆಯಲ್ಲಿ ಯಾರು ಗಂಟೆ ಬಾರಿಸಲ್ಲ. ಗಂಟೆ ಬಾರಿಸ್ಬೇಕಂದ್ರೆ ಇವ್ರು ಯಾರು ಅಪ್ಪಾಜಿ ಅಷ್ಟೇ ಶುಕ್ರವಾರ ಆನೆ ಅಂತ. ಓ ಅಪ್ಪಾಜಿ 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 ಇಲ್ಲ ಅಲ್ಲಿ. ಚೆನ್ನಾಗಿದ್ಯಾ ಅಪ್ಪಾಜಿ? ಚೆನ್ನಾಗಿದ್ಯಾ? ಇದು ರೇಟ್ ಅಂತಾನೆ ಜಾಸ್ತಿ ಹಾಕೊಂಡು. ಅಪ್ಪಾಜಿ ಬಂದ ಕಣ್ಣು ಹಾ ಇದು ಕರೆಕ್ಟ್ ಇದೆ. ಒಂದು ಸೌಂಡ್ ಇಟ್ಟೇನು ಮತ್ತೆ ಇದು ಜಾಸ್ತಿ ರೇಟ್ ಅಲ್ಲ ಒಂದು ರೇಟ್ ಇಲ್ಲ ವೇಟ್ಗೆ. ಅದೇ ವೇಟ್ ಜಾಸ್ತಿ ಉಂಟು ಪತ್ಲೆಗೆ. ಇಟ್ಸ್ ಅರೌಂಡ್ 150. ಇಟ್ಸ್ ಆಲ್ಮೋಸ್ಟ್ ಡಬಲ್. ಅದೇ ಬೇಡ ಬೇಡ ಜಾಸ್ತಿ ಆಗ್ಬೇಡ ಪ್ರೈಸ್. ಗುಡ್ ಆಕ್ಚುಲಿ. ಇದ್ರಲ್ಲಿ ಪ್ಲೇನ್ ಬರಲ್ವಾ? ಮಸ್ತ್ ಡೆಕೋರೇಟ್ ಮಾಡಕ್ಕೆ ಅಂತಾರೆ ಬಂಗಾರ ಮತ್ತೆ ಡಿಸೈನ್ ಇದ್ದು ಡಿಸೈನ್ ಉಂಟು. ಇಡೀ ಡಿಸೈನ್ ಪೂರೆ ಮತ್ತೆ ಫುಲ್ ಸರಿ. ನಾನು ಒಂದ್ ಕೆಲಸ ಮಾಡಿ ಇದಿಷ್ಟು ಹೇಳಿ ಇದು ಪ್ಲೇನ್ ಅಲ್ಲಿ ಕೊಡಿ. Sharahi. Hey, na have the behave seen you na the Odia no di baby. Baby. ವಿಷಯ ಒಂದಂತೆ ಓಡೋದಲ್ಲ ಕಾರಣ ರೌಂಡ್ ಶೇಪ್ ಸರಿ ಪೂರ್ಣ ಬಂದು Like oval shape alla. ಶೇಪ್ ಸರಿ ರೌಂಡ್ ಶೇಪ್ ಕೊಡಿ. ಶೇಪ್ Raja Babu. ಇದು watch partner show the watch coca. ಅದೇ show the watch coca. Panle ఇంక బెళ్ళిదని బోర్డు పనిలే ముందుందతే మామి అంచిగానే బోర్డు పనిలే కుక్క ನಾವು ಬನ್ನಿ ಬೆಳ್ಳಿದನೆ ಬರ್ಗರ್ గుండు ಬಚ್ಚಿ గుండు కుక్క ಮೂಪಿಗೆ ವಾಚ್ నీ గంటి తిరి బప్పుడా మమ్మం టైం ఆడైనా Shall I give the same length? ಏನಿಲ್ಲ ಈ ಬದಿಗೆ ಇಡ್ತೀನಿ ಅವಾಗೆಲ್ಲ ಇಲ್ಲಿ ಬೀಳುತ್ತೆ ಅನ್ಸುತ್ತೆ. ಇಲ್ಲಿ ಇಟ್ರೆ ಇಲ್ಲಿ ಬೀಳುತ್ತಲ್ಲ. ಇಲ್ಲ ಜಸ್ಟ್ ಕ್ಯಾಲ್ಕುಲೇಟ್ ದಿಸ್. ಇದು ಫಸ್ಟ್ ಹೇಳಿ. ಇಫ್ ಇಟ್ಸ್ ಫಾಲೋಯಿಂಗ್ ಇನ್ ದ ಬಜೆಟ್ ದೆನ್ ವಿಲ್ ಥಿಂಕ್ ಆಫ್ ದಿಸ್. ನಿಮ್ಗೂ ಚಿನ್ನ ಬೆಳ್ಳಿ ಅಂಗಡಿಗೆ ಬರ್ಬೇಕಾದ್ರೆ ದೊಡ್ಡದಾಗುತ್ತೆ, ನನಗೂ ಆಗುತ್ತೆ. ನಾನೊಂದು ಹೇಳಿದ್ರೆ ನಮ್ಮಮ್ಮ ಇನ್ನೊಂದು ಹೇಳ್ತಾರೆ. ನಾನು ಇದು ತಗೊಳ್ಳೋಣ, ನಮ್ಮಮ್ಮ ಇದು ತಗೋ, ಇದ್ರ ಜೊತೆ ಇದನ್ನು ತಗೋ ಅಂತಾರೆ ನಮ್ಮಮ್ಮ. ನೆಕ್ಸ್ಟ್ ಟೈಮ್ ಅವ್ರು ಬಂದಿರ್ತಾರೋ ಮೇಲೆ ನೆಕ್ಸ್ಟ್ ಟೈಮ್ ಯಾವಾಗ ಬಂದ್ರು ಕೂಡ ಮೇಡಮ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಥ್ಯಾಂಕ್ ಯು. ನಾವೆಲ್ಲ ಇಲ್ಲಿ ಬಿಸಿ ಇದ್ರೆ ಅವ್ರದೇ ಪ್ರಪಂಚ, ಅವ್ರದೇ ಒಂದು ಲವ್ ಸ್ಟೋರಿ ಅಲ್ಲಿ ನೋಡಿ ಗೈಸ್. ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಲೆಟ್ಸಿ ಎಷ್ಟಾಗುತ್ತೆ ಅಂತ, ಅದ್ರ ಪ್ರಕಾರ ನೆಕ್ಸ್ಟ್ ಏನು ತಗೋಬಹುದು ಅಂತ ಯೋಚನೆ ಮಾಡಬೇಕು. 16090. This is without any offer applied. Anything else, ma'am? ನೋ ಸರ್, ಇದನ್ನ ಫಸ್ಟ್ ಬಿಲ್ ಮಾಡೋಣ, ಆಮೇಲೆ ಸಮಥಿಂಗ್ ಎಲ್ಸ್ ಐ ವಿಲ್ ಥಿಂಕ್. ಅಲ್ಲ ಅದೇನೋ ಸೆಲೆಕ್ಟ್ ಮಾಡಿಟ್ಟಿದ್ರಂತ ಇದು. ಅದು ಸಿ ಐ ಆಲ್ರೆಡಿ ಬಿಲ್ ಸಮಥಿಂಗ್ ಎಲ್ಸ್. Apart from this. Apart from this, something else? ನೀವು ಎಲ್ಲಿ ತಗೊಂಡಿದ್ದು? ತಗೊಂಡಿದ್ದು ಆ ಕಾರ್ಡ್ ಥ್ರೆಡ್ ಥ್ರೆಡ್ ಗೊತ್ತಿದೆ ಲೈಟ್. ಅದು ಆಭರಣದಲ್ಲಿ ಯಾವ ಇಲ್ಲಿ ತಕೊಂಡ್ರಿ ನೀವು ಕೊಡೋದು ಕಮ್ಮಿ ಮಾಡಿ. ಅಷ್ಟು ಒಳ್ಳೆ ಫೋಟೋ ತಗೊಂಡಿದ್ದೇವೆ, ನೀವು ಹೇಳ್ತೀರಿ 30% ಕಮ್ಮಿ ಮಾಡ್ತೇವೆ. ಇನ್ನು ಎಲ್ಲಿ ಆದ್ರೂ ಹೇಳಿದ್ನಂತ ನಾನು ಅದನ್ನೇ ನೋಡ್ತಾ ಇದ್ದೆ. ಒಂದ್ ದೀಪಕ್ಕೆ 35,000, ನನ್ನ ಹತ್ರ ಇರೋದು 12,000. ಹೌದಾ? ಹಳೇದು ಅದನ್ನ ನಾನು ಎಂತ ಮೈನಸ್ ಮಾಡಿದೆ. ಮೈನಸ್ ಮಾಡಿ ಅದೇನ್ ಮಾಡೋಣ ನಾವು? ಅದು ಅಮೌಂಟ್ ಎಷ್ಟು ನೋಡೋರ?
ಶರವತಿ ಮೇಡಮ್ ಅದು ಅಮೌಂಟ್ ಎಷ್ಟು ಉಂಟು? ಇಷ್ಟೇನಾ ಡಿಸ್ಕೌಂಟ್? ಬೆಳ್ಳಿಗೆ 5 ರೂಪಾಯಿ ಮೈನಸ್ ಮಾಡಿದೀರಾ? ಪ್ರತಿ ಗ್ರಾಮಿಗೆ ನೀವು ರೇಟ್ ಮಾಡಿ 320 ರೂಪಾಯಿ ಡಿಸ್ಕೌಂಟ್. ಬೆಸ್ಟ್ ಡಿಸ್ಕೌಂಟ್ ಇನ್ ಮೈ ಲೈಫ್. ಶರವತಿ ಮೇಡಮ್ ಎಷ್ಟು ಅಮೌಂಟ್ ಅದು? ನೋಡಿ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತೆ. ಹಾ? ಮಹಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ನಾನು ಧೈರ್ಯಲಕ್ಷ್ಮಿ ಕರ್ಕೊಂಡು ಬಂದೆ. ಗಜಲಕ್ಷ್ಮಿ, ಪಕ್ಕದ ಇನ್ನೊಂದು ಯಾವ್ದು ಲಕ್ಷ್ಮಿ? ವಿಜಯಲಕ್ಷ್ಮಿ, ಅನ್ನಪೂರ್ಣೇಶ್ವರಿ ನಾನು ಲಕ್ಷ್ಮಿ ಸೀರೀಸ್ ಮಾಡಿದ್ದೆ, ನೀವು ನೋಡಿದೀರಾ? ಏನೇನ್ ಲಕ್ಷ್ಮಿ ಇದೆ? ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಅಷ್ಟಲಕ್ಷ್ಮಿ, ದಿವ್ಯಲಕ್ಷ್ಮಿ. ಬೈತಾರೆ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಬೈತಾರೆ ಈಗ. ಹಾ ಅಷ್ಟೇ. ಆಮೇಲೆ ನೀವೇ ಮತ್ತೆ ಅವ್ರು ಹೇಳಿದ್ರಲ್ಲ ಸಂಧ್ಯಾ, ಅದೇ ಮುಂದಿನ ಕತೆ. ಅವ್ರು ಹೇಳಿದ್ರೆ ಆಯ್ತಾ, ನಿಮ್ದೆಲ್ಲ ಮೈನಸ್ ಆಗಿ ಎಷ್ಟು ಬರುತ್ತೆ ಇಷ್ಟು, ಆಮೇಲೆ ನಮ್ದು ಡಿಸ್ಕೌಂಟ್ ಆಗ್ತೀನಿ ಅಂತ ನೋಡ್ತೀನಿ. ಅದೆಲ್ಲ ಎಲ್ಲಿ 320. ಲಕ್ಷ್ಮಿ ವಾಪಸ್ ನನಗೆ ವ್ಯಾಲ್ಯೂ ನಾನು ಲಕ್ಷ್ಮಿ ಅನ್ಕೊಳ್ಬೇಕು ಹೋಗ್ಬೇಕು. 10 ಗ್ರಾಮ್ ಇದೆಯಾ? ದೇವ್ರ ಮನೆಗಂತ ಒಂದು ಪುಟ್ಟು ಐಟಮ್ ತಗೊಂಡಿದ್ದೀನಿ. ಮುಂದಕ್ಕೆ ಇನ್ನು ಬೇರೆ ಏನಾದ್ರು ತಗೋಬೋದು. ಬೆಳ್ಳಿ ತಗೊಂಡೆ, ದೊಡ್ಡ ಬೆಳ್ಳಿ ತಗೊಂಡೆ. ಒಂದೊಂದೇ ಐಟಮ್ ಹೀಗೆ ಇದೇ ರೀತಿ ಮನೆಗೆ ಒಂದೊಂದೇ ಐಟಮ್ ನಿಧಾನಕ್ಕೆ ಬರುತ್ತೆ ಆಯ್ತಾ. ನನ್ಗೆ ಎಲ್ರಿಗೂ ಆಸೆ ಇರುತ್ತೆ, ದೀಪ ಬೇಕು, ಮತ್ತೆ ಬೆಳ್ಳಿ ತಟ್ಟೆ ಬೇಕು, ಗಂಟೆ ಬೇಕು ಅಂತ. ಸ್ಟೆಪ್ ಬೈ ಸ್ಟೆಪ್ ಇಟ್ಸ್ ಓಕೆ. ನಮ್ ಮನೆ ಅಲ್ಲೇ ಇರುತ್ತೆ, ನಮ್ದೇ ದೇವ್ರ ಮನೆ, ಎಲ್ಲ ನಿಧಾನಕ್ಕೆ ಬಂದ್ರೆ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ನೀವು ಏನಾದ್ರು ತಗೋಬೇಕಂದ್ರೆ ಒಂದೇ ಸತಿ ತಗೊಳಕ್ ಆಗಲ್ಲ, ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ನಾನು ಇವಾಗ ಏನೋ ಎಕ್ಸ್ಚೇಂಜ್ ಮಾಡಿ ಮತ್ತೆ ತಗೊಂಡೆ ಆಯ್ತಾ. ಅಬ್ಸಲ್ಯೂಟ್ಲಿ ಫೈನ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ಗೆ ನಮ್ ಕಾರ್ ಬೇಡ, ಈ ಕಾರ್ ಬೇಕಂತೆ. ನೋಡಿ ಗೈಸ್, ಮರ್ಸಿಡೀಸ್ ಬೆನ್ಸ್ ಅವ್ರಿಗೆ ಬೇಕಂತೆ. ಬೆನ್ಸ್ ಅವು ಕೊಟ್ಟಿದ ಕಾರ್, ದೇವಯ್ಯನ ಕಾರ್, ಕೊಡ್ಸೋದು ಎನ್ನ ಬಾಲ್ಯದ ಕಾರು. ಫೈನಲಿ ವಿ ಹ್ಯಾವ್ ಕಮ್ ಹಿಯರ್. ಅತ್ತಿಗೆ ಮನೆ ಹತ್ರ. ಏನ್ ಸಮಯ ಆಗ್ಬೇಕ ಬರ್ತೀನಿ? ನಮ್ಮ ನೀ ಪ್ರೆಗ್ನೆಂಟ್ ಅದ ಪಂದ್ರದ ಒಂಜಿ ವರ್ಷದ ಬೊಕ್ಕ ಬತ್ತೀನಿ. ಅವು ತಿಂಗಳು ಬರ್ತೀನಿ. ಇಜ್ಜಿ ನಮ್ಮ ವಾಯುವಕ್ಕ ಬೈದ ರಕ್ಷಾಬಂಧನ. ರಕ್ಷಾಬಂಧನ ಬರ್ತೀನಿ. ಏನ ಸಂಧ್ಯಾಗ ಹಾಯ್ ಪನ್ನು ಮಾರೆಯ. ಹಾಯ್ ಸಂಧ್ಯಾ. ಆಯ್ತಾ ಕ್ಲಿಪ್ ದೆಪ್ಪಲ ಬಾಲ. ಜೆಪಡೇನಾ? ಅಯ್ಯೋ ಆಯ್ತು ಗಾಡಿ ಕುಲ್ಸತೀನಿ. ಅಣ್ಣಲ್ಲಿ ಇದೀನಿ ಲಗೇಜ್ ಗೆಪ್ಪರೆ ಅತ್ತ ಬಾಲೆನ್ ಲೆಪ್ಪರೆ ಮಾರೆ. ಕೈ ಇದು ಬರ್ತೀನಿ. ಬೈತಾರೆ. ಹೋಯ್ ಮಗ ಗೊತ್ತಲ್ಲ. ಟೈಮ್ ನಮ್ಮ ಮಗನ್ ಮನೆಗೆ ಬಂದಿದ್ದಾರೆ. ಮತ್ತೆ ಇವಾಗ ಆರತಿ ಮಾಡ್ತೇವೆ, ಮೊದ್ಲು ಬರುದಲ್ವಾ. ಮತ್ತೆ ಮಾಮಿದೊಂದು ಸರ್ಪ್ರೈಸ್ ಇದೆ, ಚಿಕ್ಕ ಸರ್ಪ್ರೈಸ್. ಮಗಳಿಗೆ ಗೊತ್ತಿಲ್ಲ ಏನಂತ. ಮಗಳು ಮತ್ತೆ ನನ್ ಮಗ ಕೆಳಗಿದ್ದಾರೆ, ಗಾಡಿಯಲ್ಲಿ ನಿಲ್ಲಿಸ್ಲಿಕ್ಕೆ ಹೋಗಿ ಈಗ ಬರ್ತಾರೆ. Very excited. Finally, Gundu is home. I'm very happy. Next 2 days we are going to rock with Gundu. 6 months ಗುಂಡು ವೆಲ್ಕಮ್. Yes. ಬಾಬು ದಾನಿ ಮಗ. పంటలు యాకంటే బాగా పులిపిచ్చి పెట్టే ಸ್ಟ್ರೇಂಜರ್ ಆಂಗ್ಸೈಟಿ ಸ್ಟಾರ್ಟ್ ಆಗಿದೆ ಮಗನಿಗೆ. ನಿಧಾನವಾಗಿ ಮುಂಚೆ ಎಲ್ಲರ ಹತ್ರ ಹೋಗ್ತಾ ಇದ್ದ, ಬಟ್ ನಾಟ್ ನಾವು ಆಯಿತಾ. ನಾನು ಈ ಟೈಮ್ನಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕಂತ ಹೋಗಿದ್ದೆ. ಸೊ ಬರಬೇಕಾದ್ರೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ವೆಲ್ಕಮ್ ಗುಂಡು. ಥ್ಯಾಂಕ್ ಯು. ವೆಲ್ಕಮ್ ಗುಂಡು.
ಮಾಮನಿಗೂ ಶಾಕ್. ಬಲತ ಕರ್ದಿಲ್ಲ ಬಲದ ಕಾಲು ಬಾಬನ ಬಲದ ಕಾಲು ದೀಲೆ ಅಂಚ ಬಾಬದ ಬಲದ ಕಾಲ ಅಂಚ ದೀಲೆ ಅಂಚ ಐಶ ಐಶ ವೆರಿ ಗುಡ್ ವೆರಿ ಗುಡ್ ಗುಂಡು ಸೋಸ್ ಕೇಳ ಅಮೌಂಟ್ ಮೆಡಲ್ should you won first rank Raju ಬಾಲೆ ಕೊನು ಅವಡೆ ಪತ್ತು ಬಾಲೆ ನಾದಿ ಹೊಡೆ ಹೋಗ್ತೀನಿ ಬಲ ಅವಲೇನಾ ಬಲಿ ಬಲ ಹೋಲಿ ನಾನುಂಡು ಕಮ್ ಬೇರೆ ಬೇರೆ ರೇ ದಿಲ್ ಬೇರೆ ಬೇರೆ ಓ ಗುಡ್ wow so cute ಬಾಬು ಇನ್ನ ತೂಲಿಗೆ ಮಗ ಅಪ್ಪ ತೂಲಿಗೆ ಬಾಬಾ you 1 2 3 so nice ಬಾಬು ಚೋಕೊಂಡೆ Poland family I'm impressed family buckle my shoe shut the door Twinkle, twinkle, little star, how I wonder what you are. ತುಂಬ ಖುಷಿ ಆಯಿತು ಎಫರ್ಟ್ಸ್ ನೋಡಿ. ಆ್ಯಂಡ್ ಕೇಕ್ ಬೇರೆ ಮಾಡಿದ್ದಾರೆ ಮಗನಿಗೋಸ್ಕರ, ಫ್ರೂಟ್ ಕೇಕ್. ದಾದಿ ಕೇಕ್ ಬಚ್ಚಿಟ್ಟಿಲ್ಲ ದಾದಿ ತಿಂಬಾರಿ ನೆಚ್ಚು ನಾನು ಕಮ್ಮಿ ಇದ್ದಿಲ್ಲ ಸಂಡೆ ಕಟ್ ಮಲ್ಕೋರದು ಜಾಲಿಗಿನಿ ಸರ್ಪ್ರೈಸ್ ಮಾಡ್ತಾರೆ ಉಲ್ಟಾ ಬಂತು ಹ್ಯಾಪಿ 6 months birthday Gundu. What you want? You want everything at once? ದಾದದೆ ಪುಂಟು ಕತಿಂದ್ರಿ Deple. ಅವೆಲ್ಲ ಕೈಮೆಲ್ಲ Dale chini pole. Aitul bale chini. Amma play. Wow. ಆಯ್ತು ಲಗಡಿದೆ ಎನ್ನ ಕೈ ಕ್ಲೀನ್ ಜಿನಿ ಕುಲೇರ್ ಕೈ ದೆಕ್ಕದರ್ ಇಂಚ ಟೇಸ್ಟ್ ಕೊಡ್ಲಿ. ಕೈ ಹತ್ತು ತಿಳ್ಕೊರ್ಲಿ ಬನಾನಾ ಇಜ್ಜಿನ ಡ್ರ್ಯಾಗನ್ ಫ್ರೂಟ್ ಕೊಲ್ಲು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಕೊಲ್ಲು ಬಾಬು ಎಲ್ಲಿ ನಕ್ಕಲೆಗೆ ನಕ್ಕೊಂಡು ವಾವ್ ದ ಎಫರ್ಟ್ಸ್ ಡ್ರ್ಯಾಗನ್ ಫ್ರೂಟ್ ನ ಫ್ಲವರ್ ಶೇಪ್ ಅಲ್ಲಿ ಕಟ್ ಮಾಡಿದ್ದಾರೆ. ಸಚ್ ನೈಸ್ ಎಫರ್ಟ್ಸ್. ರಾಗಿನಿ ತಿನ್ನು ಮಾರಾಯ ಏನ್ ಇವತ್ತು ಬಂಗಾರ ಕಟ್ ಮಾಡ್ತೀನಿ ಗೊತ್ತಿಲ್ಲ. ಅವಳ ಕರೆಕ್ಟ್ ಇರಲ್ಲ ಮಾಮಿ ಬ್ಲೂಬೆರಿ ತಿಂಪಾರೆ ಮಾಮಿ ಗಂಟೆ ಗಂಟೆಗೆ ಶಿರ್ಮಲ್ ತಿಂದ್ರು ಅಂದೆ ಅದತ್ತು ಒಂಜಿ 12 o'clock ಸುರ್ಮಲ್ದಲ್ಲ ಅಂದು ಥ್ಯಾಂಕ್ ಯು ಸೋ ಮಚ್ ಪನ್ಲೆ. ಆ್ಯಂಡ್ ನನಗೆ ಈ ಥರ ಸರ್ಪ್ರೈಸ್ ಯಾರಾದರೂ ಮಾಡಿದಾಗ ಎಷ್ಟು ಖುಷಿ ಆಗುತ್ತಂದ್ರೆ ಆ ಎಫರ್ಟ್ಸ್ನ ಖಂಡಿತವಾಗ್ಲೂ ಮೆಚ್ಚಬೇಕು. ನಮಗೋಸ್ಕರ ಪ್ರೀತಿಯಿಂದ ಮಾಡ್ತಾರಲ್ವಾ. ಮಾಮಿ ಸೋ ಥ್ಯಾಂಕ್ ಯು. ನಾ ಬೊಕ್ಕಟಿಂಕಾ ಓ ಐ ಅಪ್ಪಡ ಮಸ್ತ್ ಇಷ್ಟ. ಚಲೋ ಲೆಟ್ಸ್ ಗೋ. ಪಾಪು ಫೋಟೋಸ್ ನಾನು ಯಾವಾಗಲೂ ಅಣ್ಣ ಅತ್ತಿಗೆ ಕಳಿಸ್ತಾನೆ ಇರ್ತೀನಲ್ವ. ಸೊ ಹಾಗಾಗಿ ಫ್ರಮ್ ನ್ಯೂ ಬಾರ್ನ್ ಟು 6 months ಎಲ್ಲ ಫೋಟೋಸ್ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಪ್ರೀತಿಯಿಂದ ಗುಂಡು ಅಂತಲೂ ಬರೆದಿದ್ದಾರೆ. ಬಿಕಾಸ್ ಅತ್ತಿಗೆ ಕರೆಯೋದು ಪಾಪುನ ಗುಂಡು ಅಂತ. ಗುಂಡುದು ಬರ್ತ್ಡೇಗೆ ನಂಗೆ ಒಂದು ಜ್ಯೂಸ್ ಗೈಸ್. ನನ್ ಮಗನ್ಗೆ ತುಂಬಾ ಇಷ್ಟ ಆಯ್ತಲ್ಲ. ನನ್ ಮಗ ನೋಡೋದ್ ನೋಡಿ ಗೈಸ್, ಈಸ್ ಇನ್ ಶಾಕ್ ಏನದು ಅಂತ. ಹೆಚ್ಚಿನ ಮಾರೆ ತೂಪಿನಿ ಒಂಜಿ ಟ್ವಿನ್ನಿಂಗ್ ಗೈಸ್ ನೋಡಿ, ಮ್ಯಾಚಿಂಗ್ ಅವ್ರದ್ದು. ಅದನ್ನೇ ನೋಡಿ ಬಾಕಿ ನನ್ ಮಗ ಅದೇನದು ಗುಡ್ ವೇ ಟು ಎಂಟರ್ಟೈನ್ ಹಿಮ್. ವೆರಿ ಗುಡ್, ಎಕ್ಸಲೆಂಟ್ ಬೇಬಿ ಬಾಯ್, ಎಕ್ಸಲೆಂಟ್. ನಾತಿಗೆ ಗಿಫ್ಟ್ಸ್ ತಂದಿದ್ದೀನಿ. ಲೆಟ್ಸ್ ಗಿಫ್ಟ್. ಗಿಫ್ಟ್ ಅಥರ್ನ ಲೆಕ್ಕಡು ಒಂದು ಪರ ದಾಯಿಗ್ ಇರಗತ್ತು. ಥ್ಯಾಂಕ್ ಯು ಸೋ ಮಚ್. ಒಂದು ಗಿಫ್ಟ್ ಅಥರ್ನ ಲೆಕ್ಕಡು ಒಲ್ಲ ಕತ್ತಡ ಹಿಂದುತ್ತಾ ಅದು
మళ్ళీ ఒక పర్ఫ్యూమ్ పాట కోరేగు ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ನಾನು ಪಿಂಕ್ ಹಾಕೊಂಡಿದೀನಿ ಅಂಡ್ ಪಾಪನು ಪಿಂಕ್, ಅತ್ತಿಗೆನು ಪಿಂಕ್, ಇವರಿಬ್ರು ಮಾತ್ರ ಬ್ಲೂ. ಅಮ್ಮ ಮಗ ಬ್ಲೂ ಕೇಳ್ತಾ ಇದೆ ಇದೇ ತಾ ಅಂತ, ಸೊ ನಾನು ಅದನ್ನೇ ತಂದೆ ನೋಡಿ. ಬಾದಾಮಿಕಾ ಪಿಸ್ತಾಮಿಕಾ. ಆಕ್ಚುಲಿ ಹೇಳ್ಬೇಕಾ, ನೀವು ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕಾದ್ರೆ ಇದನ್ನ ಪ್ಲೀಸ್ ಗಿಫ್ಟ್ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಬಾದಾಮಿಕಾ ಪಿಸ್ತಾಮಿಕಾ ಇರೆಗ್ ಇಷ್ಟನೇ? ಇಷ್ಟತ್ತ ಇರೆಗ್? ಓ ಏ ಕುಕೀಸ್ ಇಷ್ಟ ಅಂದೆ ಇಂಕಂತ ತಿನ್ನರೆ ಗೆಜ್ಜಿ ಯಾನ್ ಶುಗರ್ ಬುಡ್ತೆ ಇತ್ತು ಆಲ್ಮೋಸ್ಟ್ 1 ಮಂತ್ ಹಾಕೊಂಡನ 26 ಬುಡಿ ಅಂದ ಚಾಕ್ಲೇಟ್ ಬಂದ್ ಯಾನ್ಲ ಫುಲ್ ಬಂದ್. ಈ ಸೀಯಿಂಗ್ ಯುವರ್ ಫೇಸ್ ಅಂದ ಒಂದು ಅಮ್ಮನೆಲ್ಲ ಫೇವ್ರೇಟ್. ಅದೇ ಒಂದು ಪುರ ಓಪನ್ ಅಂತರಿಗೆ ಮನ್ಸಾಬಿ ಈ ಶುಗರ್ ತಿನ್ಪುಜಿ ಪಂಡಿನ ಕ್ಲಿಯರ್. ಓ ಮೈ ಗಾಡ್, ಅಟ್ ಲೀಸ್ಟ್ ಅವ್ ಡಬ್ಬಾನಲ್ಲ ನನ್ನ ಹುಡುಕ್ಪಡು ಡಬ್ಬ. ನಮ್ಮ ಅತ್ತಿಗೆ ಓಪನ್ ಮಾಡ್ಬೇಕಾದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ. ನಾನ್ ಪ್ರೀತಿಯಲ್ಲಿ ಓಪನ್ ಮಾಡುದು, ನಾನು ಪ್ರೀತಿಯಲ್ಲಿ ಓಪನ್ ಮಾಡುದು. ಬನ್ನಿ ಅನ್ನಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆನಂದ್ ಅವರ ಬಕ್ಲಾವ ನೋಡೋಣ ಹೇಗಿರುತ್ತಂತ. ಒಬ್ಬ ಒಂದು ಓಪನ್ ಬಂದಿ ಮುಖಪಲ್ಲೆ ನೀರ್ ಒಂಚೂರು ಕೊಡ್ಕನ ಕೊರೋಡು ಡೈಲಿ ಕೊರೋಡು ನೀರು ಅಂತ. ಗೊತ್ತುಂಟ ಬೇಜಾರ್ ಸಂಗತಿ ಇದನ್ನು ಉರಿಯತಿ ನೋಡತ್ತ ಇನ್ನು ಬುಡದಿಗೆ ಇಷ್ಟ ನಿಜ್ಜಿ. ವಾವ್ ಶೋಕ್ತ ಚಂದ ನಂಚೆ ತೂಲ ಫೋಟೋ వచ్చి ಇನ್ನ ಫ್ರೆಂಡ್ಸ್ ನಾಕಲ್ಲ ಇರ್ಲ ಬೈಜ್ಜೇರಾ ಈತ್ ಬಾಲೆಜ್ ಕರೆಕ್ಟ್ ಕರೆಕ್ಟ್ ಇದ್ಕಿನೇ ಇರ್ಲ ಬರ್ಪುಜೇರತೆ. ಇಟ್ಸ್ ಟೂ ಸ್ವೀಟ್ ಅತ ಟು ಸ್ವೀಟ್ ನನ್ನಾದಿ ನೋಡು. ಹೌದಾ? ಬಕ್ಲಾವಾ ಬೋಡೆ ಅವ್ ಟರ್ಕಿದ ಫೇಮಸ್ ಅಮ್ಮ. ಇರೆ ಬಕ್ಲಾವಾ ಬೋಡೆ ಐಕ್ ಮೂಲ್ ಕಂತು ಕೊಡ್ತೀನಿ ಅಂತ ಫುಲ್ಲುಂಡು ಏಕುಂಡು 5 ಉಂಡೆ ಫಿಂಗರ್ಸ್ ಏತ್ ಫಿಂಗರ್ಸ್ ಉಂಡು ಗುಂಡುಲ 8 ಫಿಂಗರ್ಸ್ ಉಂಡು 1 2 ಅದು ದಾವ ನಿಮಗೆ ಬೇನಲ್ ಬಗುಸ್ಯಾ ಗುಡ್. ಅಣ್ಣನ್ ಮನೆಯಲ್ಲಿ ಅಮ್ಮಂದ್ ಏನ್ ಅಡ್ಗೆ ಇವತ್ತು ದಾದೇನಿ? ಅಂದ್ರೆ ಕುಕ್ಕು ಮಾಡಿದ್ದಾರೆ. ಇದು ಹರಿವೆ ಸೊಪ್ಪು ಪಲ್ಯ ಮತ್ತೆ ದಾಲ್ ಮಾಡಿದ್ದಾರೆ. ನಾನು ಬಂಗುಡೆ ಮಸಾಲ ಫ್ರೈ ಮಾಡಿದೆ. ಈಗ ನಂಗೆ ಡೀಪ್ ಫ್ರೈ ಮಾಡ್ತಿದ್ದೇನೆ. ನನ್ನ ಮಗಳಿಗೆ ಅದು ಬೇಡ ಅಂತ ಹೇಳ್ತಾಳೆ, ಅವಳಿಗೆ ಖಾಲಿ ಬಂಗುಡೆ ಮಸಾಲ ಫ್ರೈ. ದೊಡ್ಡ ದೊಡ್ಡ ನಂಗು ತಂದಿದ್ದಾಳೆ ನನ್ನ ಸೊಸೆ. ಇದು ಬಂಗುಡೆ ಮಸಾಲ ಫ್ರೈ. ದೊಡ್ಡ ನಂಗು ನೋಡಿ 3 ಪೀಸ್ ಮಾಡ್ಬೋದು ನೋಡಿ. ಇದು ಅದ್ರ ತಲೆ ಭಾಗ. ಕಣ್ಣು ನೋಡಿ, ಕಣ್ಣು ಕಣ್ಣು ನೋಡಿ ನಂಗಿದ್ದು. ದಿಲೆ ದಿಲೆ ಕಣ್ಣು ನೋಡಿ ಇಷ್ಟು ದೊಡ್ಡದು, ದೊಡ್ಡ ಸೈಜ್ ಮೀನದು ನೋಡಿ. ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಬಲ್ಲೆ ಜಿಜ್ಜ ಬಲ್ಲೆ ಬಲ್ಲೆ ಬಂಗಾರಿ ಇಜ್ಜಿ ಬಂಗಾರಿ ನಾವ್ಲೆ ಜಿಜ್ಜ ನೋನ ಜೋಜೋ ನೋನ ಜೋಜೋ ಏಕ ಗ್ರಿಕ್ ಐಕ ಗ್ರಿಕ್ ಬಿಗ್ ನಂಗು ಡಿನ್ನರ್ ಸೊಪ್ಪು, ಅನ್ನ, ಸಾರು, ಫಿಶ್ ವೆರೈಟೀಸ್. ವಾಟ್ ಅ ಫನ್ ವಿಡಿಯೋ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ನಿಮಗೂ ಅದೇ ರೀತಿ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ.